ಸುತ್ತಮುತ್ತ ಹಸಿರಾಗಿರುವ ಹೊಲಗಳು. ಬೆಟ್ಟಗಳ ಮಧ್ಯದಲ್ಲಿರುವ ಸೋಮನಾಥಪುರ ಅನ್ನುವ ಚಿಕ್ಕ ಗ್ರಾಮ ಮಾತ್ರ ಆ ಹಚ್ಚ ಹಸಿರುತನ ಇಲ್ಲದೇ ಇತ್ತು. ಆ ಊರಿನೊಳಗಡೆ ಕಾಲಿಡುವಾಗ್ಲೇ ಒಣಗೋಗಿರುವ ಮಣ್ಣು, ಅರ್ಧ ಕುಸಿದು ಬಿದ್ದಿರುವ ಚಿಕ್ಕ ಚಿಕ್ಕ ಗುಡಿಸಲುಗಳು, ಹಸುಗಳೇ ಇಲ್ಲದೆ ಇರುವ ಪಾಕಗಳು ನಮ್ಮನ್ನ ಸ್ವಾಗತಿಸುತ್ತೆ. ಆ ಊರಿನಲ್ಲಿರುವ ನದಿಯಲ್ಲಿ ತುಂಬಾ ನೀರಿದ್ರು ಕೂಡ ಸುತ್ತಿರುವ ಹೊಲಗಳೆಲ್ಲಾನು ಒಣಗೋಗಿತ್ತು. ಊರಿನ ಪ್ರಜೆಗಳೆಲ್ಲರೂ ಎಲ್ಲೆಲ್ಲಿ ಸಮಯ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಸಮಯನ ವೇಸ್ಟ್ ಮಾಡ್ತಾ ಇದ್ರು. ಕಷ್ಟಪಟ್ಟು ದುಡಿಯೋದು ಆ ಊರಿನವರಿಗೆ ಗೊತ್ತಿರ್ಲಿಲ್ಲ. ಆ ಊರಿನ ಹೆಸರು ಸೋಮನಾಥಪುರ. ಆದ್ರೆ ಉಳಿದ ಊರಿನವರು ಎಲ್ರೂ ಆ ಊರನ್ನ ಸೋಮಾರಿಪುರ ಅಂತ ಕರೀತಿದ್ರು. ಅಂತಹ ಊರಿಗೆ ರಾಘವ ಅನ್ನುವ ಒಬ್ಬ ವ್ಯಕ್ತಿ, ಅವನ ಅಜ್ಜನ ಕಾಲದ ಮನೇನು ಅಜ್ಜನ ಕಾಲದ ಹೊಲಾನು ಇದೆ ಅಂತ ಹೇಳಿ ಇಲ್ಲೇ ಇನಿ ಬಾಳ್ಬೋದು ಅಂತ ಅಂದ್ಕೊಂಡು ಆ ಊರಿಗೆ ಬಂದಿದ್ದ. ರಾಘವ ಅವನ ಹತ್ರ ಇರುವ ಕೆಲವು ಸಾಮಾನುಗಳನ್ನ ತಗೊಂಡು ಆ ಊರಿನೊಳಗಡೆ ಮೇಲೆ ಬರ್ತಾ ಇದ್ದ. ಊರಿನ ಮಧ್ಯದಲ್ಲಿ ಇರುವ ಒಂದು ಟೀ ಅಂಗಡಿಯ ಪಕ್ಕದಲ್ಲಿ ಗ್ರಾಮದವರು ಕೂತ್ಕೊಂಡಿದ್ರು. ಅವರಲ್ಲಿ ತುಂಬಾನು ವಯಸ್ಸಾಗಿರುವ ಸೋಮಯ್ಯ ಅನ್ನುವ ಅಜ್ಜ ಕಣ್ಣನ್ನ ಉಚ್ಕೊಂಡು ಅವನನ್ನ ನೋಡಿದ್ರು. ಸೋಮಯ್ಯ ಅಜ್ಜ ರಾಘವನ ನೋಡಿ, ಯಾರಪ್ಪ ನೀನು ಹೊಸಬ್ನಾಗಿದ್ಯಾ? ಈ ಬಿಸಿಲಲ್ಲಿ ಕಷ್ಟಪಟ್ಟು ನಡ್ಕೊಂಡು ಬರ್ತಾ ಇದೀಯಾ? ಯಾರ್ ನೀನು? ನಮಸ್ಕಾರ ಅಜ್ಜ, ನನ್ನ ಹೆಸರು ರಾಘವ. ನನ್ನ ಅಜ್ಜನ ಮನೆ ಇಲ್ಲಿ ಇದೆ ಅಂತ ತಿಳ್ಕೊಂಡು ಬಂದಿದ್ದೀನಿ, ವ್ಯವಸಾಯ ಮಾಡ್ಕೊಂಡು ಬಾಳಕ್ಕೆ. ಅಲ್ಲಿದ್ದವ್ರು ಎಲ್ರು ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡು ನಗಾಡ್ತಾ ಇದ್ರು. ಅವಾಗ ರಾಮು, ವ್ಯವಸಾಯನ ಇವರಲ್ಲ ತಮ್ಮ, ನಿನಗೆ ಯಾರೋ ತಪ್ಪಾದ ಸಲಹೆ ಕೊಟ್ಟಿದ್ದಾರೆ. ಆವಾಗ ರಾಘವ ಅವರನ್ನ ನೋಡಿ, ಯಾಕೆ ಹಾಗೆ ಹೇಳ್ತೀರಾ? ಹೊಲ ಇದೆ, ನದಿಯಲ್ಲಿ ನೀರಿದೆ, ದುಡಿದ್ರೆ ಚಿನ್ನನೇ ಬೆಳೆಯುತ್ತೆ. ಸೋಮಯ್ಯ ಅಜ್ಜ ಗಂಭೀರದಿಂದ, ಇಲ್ಲಿ ನೋಡಪ್ಪ, ಕಷ್ಟಪಟ್ಟು ದುಡಿಬೇಕು, ಬೆಳೆ ಬೆಳೆಸ್ಬೇಕು, ಇಂಥ ಮಾತೆಲ್ಲ ಇಲ್ಲಿ ಮಾತಾಡಬಾರ್ದು. ದೇವ್ರು ನಮಗೆ ಕುಡಿಯಕ್ಕೆ ನೀರು, ತಿನ್ನಕ್ಕೆ ಹಣ್ಣು ಕೊಟ್ಟಿದ್ದಾನೆ. ಅದನ್ನ ತಿನ್ಕೊಂಡು ಕುಡ್ಕೊಂಡು ಸಂತೋಷವಾಗಿ ಬಾಳೋದನ್ನ ಬಿಟ್ಬಿಟ್ಟು ಯಾಕೆ ನಾವು ಕಷ್ಟಪಟ್ಟು ದುಡ್ದು ಮೈಕೈ ಎಲ್ಲ ನೋವು ಬರ್ಸ್ಕೊಳ್ಬೇಕೋ? ರಾಘವ ಅದನ್ನ ಕೇಳಿ ಆಶ್ಚರ್ಯದಿಂದ, ವಿಶ್ರಾಂತಿ ತಗೊಳ್ಬೇಕಂದ್ರೆ ಮೊದ್ಲು ದುಡಿಬೇಕಲ್ವಾ ಅಜ್ಜ? ದುಡಿಯದೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಹೆಸರು ಸೋಮಾರಿತನ. ಸೋಮಯ್ಯ ಕೋಪದಿಂದ, ಇಲ್ಲಿ ನೋಡಪ್ಪ, ನಿನ್ ಮನೆ ಇದೇ ಬೀದಿಯಲ್ಲಿ ಕೊನೆಯಲ್ಲಿದೆ, ಹಾಳು ಬಿದ್ದೋಗಿದೆ, ಹೋಗು. ಆದ್ರೆ ನಮ್ಮೂರಿನ ಪದ್ಧತಿಯನ್ನ ಬದಲಾಯಿಸ್ಬೇಕು ಅಂತ ನೋಡ್ಬೇಡ, ನಾವೆಲ್ರೂ ಇರೋದು ಹೀಗೇನೆ. ರಾಘವ ಅವ್ರ ಮಾತನ್ನ ಕೇಳಿ ಸ್ವಲ್ಪ ಹೆದರ್ದ. ಆದ್ರೂ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹಾಳು ಬಿದ್ದಿರುವ ಅವನ ಅಜ್ಜನ ಮನೆಗೆ ಹೋದ. ಮರುದಿನ ಬೆಳಗ್ಗೆನೆ ಎದ್ದು ಆ ಮನೆನೆಲ್ಲ ಅವನು ಸ್ವಚ್ಛ ಮಾಡ್ಕೊಳ್ಳಕ್ಕೆ ಶುರು ಮಾಡ್ದ. ಮನೆ ಇಡೀ ಧೂಳು ಹೊಡೆದು ಮನೆ ಹೊರಗಡೆ ಬೆಳೆದಿರುವ ಹುಲ್ಲುಗಳನ್ನೆಲ್ಲ ತೆಗಿತಾ ಇದ್ದಾಗ ಊರಿನವರು ವಿಚಿತ್ರವಾಗಿ ಅವನನ್ನ ನೋಡ್ತಾ ಇದ್ರು. ಆಮೇಲೆ ಹೊಲಕ್ಕೆ ಹೋಗಿ ಒಣಗೋಗಿರುವ ತನ್ನ ಹೊಲನ ಉಳುಮೆ ಮಾಡಕ್ ಶುರು ಮಾಡ್ದ. ಬೆವರು ಸುರಿಸ್ಕೊಂಡು ಅವನು ಪಡ್ತಾ ಇರುವ ಕಷ್ಟ ಎಲ್ರಿಗೂ ತುಂಬಾನೇ ವಿಚಿತ್ರವಾಗಿ ಅನಿಸ್ತಿತ್ತು. ಆ ಕಡೆ ಹೋಗ್ತಾ ಇದ್ದ ಭೀಮಯ್ಯ, ರಂಗ ಇಬ್ರು ನಿಂತು ಅವನನ್ನ ನೋಡಿದ್ರು. ಏನೋ ರಾಘವ, ಯಾಕೆಷ್ಟು ಕಷ್ಟಪಡ್ತಾ ಇದೀಯಾ? ಹೀಗೆ ಕಷ್ಟಪಟ್ರೆ ನಿನ್ ಕೈಯೆಲ್ಲ ಉರಿಯೋದಿಲ್ವಾ? ಹೌದು, ಇಷ್ಟು ಕಷ್ಟಪಡೋದ್ಕಿಂತ ಈ ಮರದಲ್ಲಿರುವ ಸೀಬೆ ಹಣ್ಣನ್ನ ತಿಂದು ಆ ಮರದ ಕೆಳಗಡೆನೆ ಮಲಗಿದ್ರೆ ಚೆನ್ನಾಗಿರುತ್ತೆ. ಆವಾಗ, ಇವತ್ತು ಸೀಬೆ ಹಣ್ಣು ಸಿಗ್ತಾ ಇದೆ, ತಿನ್ಬೋದು. ನಾಳೆ ಸೀಬೆ ಹಣ್ಣು ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಕಷ್ಟಪಟ್ಟು ದುಡಿದ್ರೆ ದಿನ ಅನ್ನ ಇರುತ್ತೆ. ರಂಗ ನಗುತ್ತಾ, ಅಯ್ಯೋ, ದೊಡ್ಡ ಮಾತು ಮಾತಾಡ್ತಿದ್ಯಾ, ನೋಡೋಣ ನೀನ್ ಅನ್ಕೊಂಡಿದ್ದು ನಡೆಯುತ್ತಾ ಅಂತ. ಹಾಗಂತ ಹೇಳಿ ನಗುತ್ತಾ ಅವರು ಅಲ್ಲಿಂದ ಹೋದ್ರು. ಆದ್ರೆ ರಾಘವ ಮಾತ್ರ ಅವನ ಧೈರ್ಯನ ಬಿಡ್ಲೇ ಇಲ್ಲ. ಹಗಲು ರಾತ್ರಿ ತುಂಬಾನು ಕಷ್ಟಪಟ್ಟು ಅವನ ಹೊಲದಲ್ಲಿ ವ್ಯವಸಾಯ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದ. ನದಿ ನೀರಿಂದ ಒಂದು ಕಾಲುವೆ ತೋಡಿ ಅವನ ಹೊಲಕ್ಕೆ ನೀರ್ ಬಿಟ್ಟ, ಧಾನ್ಯಗಳನ್ನ ಹಾಕ್ತಾ. ಕೆಲವು ದಿನಗಳಲ್ಲಿ ಯಾರೂ ನೋಡದೇ ಇರುವ ಆಶ್ಚರ್ಯದ ವಿಷಯ ಅಲ್ಲಿ ನಡೆಯಿತು. ರಾಘವನ 1 ಎಕರೆ ಭೂಮಿಯಲ್ಲಿ ಹಚ್ಚ ಹಸಿರಾಗಿ ಚಿಗುರುಗಳು ಬರಕ್ಕೆ ಶುರುವಾಯಿತು. ಆ ವರ್ಷ ಸರಿಯಾಗಿ ಮಳೆ ಬರಲಿಲ್ಲ. ಬಿಸಿಲು ತುಂಬಾ ಜಾಸ್ತಿ ಇತ್ತು. ನದಿ ನೀರು ಮೆಲ್ಲೆ ಮೆಲ್ಲೆ ಒಣಗೋಗ್ತಾ ಇತ್ತು. ಗ್ರಾಮದ ಪ್ರಜೆಗಳು ಯಾವಾಗ್ಲೂ ತಿಂತಾ ಇರುವ ಹಣ್ಣುಗಳು, ತರಕಾರಿಗಳು ಯಾವುದೂ ಸಿಗ್ಲೇ ಇಲ್ಲ. ಅವರ ಸೋಮಾರಿ ಜೀವನಕ್ಕೆ ಒಂದು ದೊಡ್ಡ ಅಡ್ಡಿನೇ ಬಂದಿತ್ತು. ಮೊದಲು ಅದನ್ನ ಸಾಧಾರಣವಾಗಿ ತಗೊಂಡ್ರು ಕೂಡ ದಿನಗಳು ಹೋಗ್ತಾ ಹೋಗ್ತಾ ಅವರೆಲ್ಲರೂ ಹಸುವಿಂದ ಕಷ್ಟಪಡ್ತಾ ಇದ್ರು. ಒಂದಿನ ಸಂಜೆ ಸಮಯ ಗ್ರಾಮದವರು ಎಲ್ರೂ ಒಟ್ಟಿಗೆ ಕೂಡಿ ಮಾತಾಡ್ತಾ ಇದ್ರು. ಅವರ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸೋಮಯ್ಯ, ಪರಿಸ್ಥಿತಿ ಸರಿಯಿಲ್ಲ. ನದಿಯಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ತಿನ್ನಕ್ಕೆ ಹಣ್ಣುಗಳು ಏನು ಸಿಗ್ತಾನೆ ಇಲ್ಲ, ಮಕ್ಕಳು ಹಸುವಿಂದ ಕಷ್ಟಪಡ್ತಿದ್ದಾರೆ. ಹೌದು, ಹೀಗೇನೆ ಸ್ವಲ್ಪ ದಿನ ಇದ್ರೆ ಹಸುವಿಂದ ಸಾಯ್ಬೇಕಾಗುತ್ತೆ. ಏನಾದ್ರೂ ಒಂದು ಮಾಡ್ಲೇಬೇಕು. ಆವಾಗ ಸೋಮಯ್ಯ ಅವ್ರ ಹತ್ರ, ಏನ್ ಮಾಡೋದು? ಆ ದೇವ್ರಿಗೆ ನಮ್ಮ ಮೇಲೆ ಕೋಪ, ನಮ್ ಕಷ್ಟ ಅನುಭವಿಸ್ಬೇಕಷ್ಟೇ. ಭೀಮಯ್ಯ ಕೋಪದಿಂದ, ಹಾಗಂತ ಕೂತ್ಕೊಂಡ್ರೆ ಹಸು ತೀರುತ್ತಾ? ಆ ರಾಘವನನ್ನ ನೋಡಿ, ದಿನ ಇಡೀ ಕಷ್ಟಪಟ್ಟು ಹೊಲದಲ್ಲಿ ದುಡಿತಾ ಇದ್ದಾನೆ, ಹೊಟ್ಟೆ ತುಂಬಾ ಊಟನೂ ಮಾಡ್ತಾ ಇದ್ದಾನೆ. ಹಾಗಂತ ಅವನು ಹೇಳಿದ್ದನ್ನ ಕೇಳಿ ಎಲ್ಲರ ದೃಷ್ಟಿನೂ ರಾಘವನ ಹೊಲದ ಮೇಲೆ ಹೋಯ್ತು. ರಾಘವ ತನ್ನ ಹೊಲದಲ್ಲಿರುವ ತರಕಾರಿಗಳನ್ನ ಕೊಯ್ತಾ ಇದ್ದ. ಅವನು ಸ್ವಲ್ಪ ಮುಂಚೆನೆ ಆಲೋಚನೆ ಮಾಡಿ
ಅವನ ಹೊಲದಲ್ಲಿ ಒಂದು ಬಾವಿಯನ್ನ ತೋಡಿದ. ಆದ್ರಿಂದ ಅವನಿಗೆ ನೀರಿಗೆ ಯಾವುದೇ ಕಷ್ಟನೂ ಇಲ್ಲ. ಆವಾಗ ಸೋಮಯ್ಯ ಎಲ್ಲರ ಹತ್ರ, ಅವನೊಬ್ನೇ ಇದ್ದಾನೆ, ನಾವ್ ಇಷ್ಟ ಜನ ಇದ್ದೀವಿ, ಅವನತ್ರ ಹೋಗಿ ಬೇಡಿ ಕೇಳೋದಾ? ನಮ್ಮ ಊರಿನ ಗೌರವ ಏನಾಗೋದು? ಗೌರವನ? ಹಸುವಿಂದ ಸಾಯ್ತಾ ಇದೀವಿ, ಗೌರವನ ಇಟ್ಕೊಂಡು ಏನ್ ಮಾಡೋದು? ಅವನು ಒಳ್ಳೆಯವನು, ನೋಡಿದ್ರೆ ಸಹಾಯ ಮಾಡೋ ತರನೇ ಅನಿಸ್ತಾ ಇದೆ, ಬನ್ನಿ ಹೋಗಿ ಕೇಳೋಣ. ಎಲ್ರಿಗೂ ಇಷ್ಟನೇ ಇಲ್ಲ ಅಂದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಎಲ್ರೂ ಮೆಲ್ಲೆ ರಾಘವನ ಹೊಲಕ್ಕೆ ಹೋದ್ರು. ನಡೆಯಕ್ಕಾಗದೆ ತುಂಬಾನು ಸುಸ್ತಾಗಿ ಮೆಲ್ಲೆ ಮೆಲ್ಲೆ ನಡ್ಕೊಂಡು ಅವರೆಲ್ರೂ ರಾಘವನ ಹೊಲದ ಹತ್ತಿರ ಹೋಗಿ ನೋಡಿದಾಗ ರಾಘವನ ಹೊಲ ತುಂಬಾನು ಚೆನ್ನಾಗಿತ್ತು. ಅದೇ ರೀತಿ ರಾಘವ ಕೂಡ ತುಂಬಾನು ಆರೋಗ್ಯವಾಗಿ ಕಾಣಿಸ್ತಿದ್ದ. ಅವನನ್ನ ನೋಡಿ ಅಸೂಯೆ ಅವಮಾನ ಎರಡೂ ಬಂತು ಅವರೆಲ್ರಿಗೂ. ರಾಘವ ಅವರನ್ನ ನೋಡಿ ಕೆಲ್ಸನ ನಿಲ್ಸಿ ಬಂದ. ಅವಾಗ ರಾಘವ ಅವ್ರ ಹತ್ರ, ಏನಜ್ಜ, ಎಲ್ರೂ ಇಲ್ಲಿಗೆ ಬಂದಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಆವಾಗ ಸೋಮಯ್ಯ ಏನ್ ಹೇಳಿದು ಅಂತ ಗೊತ್ತಿಲ್ದೆ, ಏನಿಲ್ಲ ರಾಘವ, ಊರಲ್ಲಿ ಕುಡಿಯಕ್ಕೆ ನೀರಿಲ್ಲ, ತಿನ್ನಕ್ಕೆ ಆಹಾರ ಇಲ್ಲ, ಅದಕ್ಕೆ ನೀನ್ ಸ್ವಲ್ಪ. ಸೋಮಯ್ಯ ಹೇಳಿ ಮುಗ್ಸದ್ಕಿಂತ ಮುಂಚೆನೆ, ನನಗೆ ಅರ್ಥ ಆಯ್ತು, ನಿಮ್ಗೆ ಆಹಾರ ಬೇಕು ಅಷ್ಟೇ ತಾನೆ? ಅವ್ರೆಲ್ರೂ ಹೌದು ಅನ್ನೋ ತರ ತಲೆ ಅಲ್ಲಾಡ್ಸಿದ್ರು. ನಾನ್ ನಿಮ್ಗೆ ಆಹಾರ ಕೊಡ್ತೀನಿ, ಆದ್ರೆ ಒಂದು ಷರತ್ತು. ಷರತ್ತಾ? ಪ್ರಾಣ ಕಾಪಾಡಿ ಕೇಳಿದ್ರೆ ಷರತ್ತಾಗ್ತೀಯಾ? ಸರಿ, ಏನ್ ಷರತ್ತದೋ? ನಾನ್ ನಿಮ್ಮೆಲ್ರಿಗೂ ಮೀನ್ ಹಿಡಿದು ಹೇಗೆ ಅಂತ ಕಲಿಸ್ಕೊಡ್ತೀನಿ. ನೀವೆಲ್ರೂ ಮೀನ್ ಹಿಡ್ಕೊಳ್ಳಿ, ನಾನ್ ಹಿಡಿದು ಕೊಡಲ್ಲ. ಹಾಗೇನೆ ನಾನು ಹೊಲದಲ್ಲಿ ಬೆಳೆ ಬೇಕು ಅಂದ್ರೂ ಕೂಡ ನೀವು ನನಗೋಸ್ಕರ ಒಂದು ಕೆಲಸ ಮಾಡ್ಬೇಕು. ಸೋಮಯ್ಯ ಅನುಮಾನದಿಂದ, ಏನ್ ಕೆಲ್ಸ? ನಮ್ಮೂರಿಗೆ 2 ಮೈಲ್ ದೂರದಲ್ಲಿ ಒಂದು ನದಿ ಇದೆ. ನಾವೆಲ್ಲರೂ ಕಷ್ಟಪಟ್ಟು ದುಡಿದ್ರೆ ಆ ನದಿಯಿಂದ ಒಂದು ಕಾಲುವೆ ಮೂಲಕ ನಮ್ಮೂರಿಗೆ ನೀರ್ ತಗೊಂಡ್ ಬರ್ಬೋದು. ಹಾಗೆ ಮಾಡಿದ್ರೆ ಇಲ್ಲಿರುವ ನದಿ ಯಾವಾಗ್ಲೂ ಒಣಗೋಗಲ್ಲ, ಕೊಳದಲ್ಲೂ ನೀರಿರುತ್ತೆ, ವ್ಯವಸಾಯನೂ ಮಾಡ್ಕೊಳ್ಬೋದು. ಅದನ್ನು ಕೇಳಿ ಗ್ರಾಮದವರು ಎಲ್ರೂ ಕೂಡ ಬಾಯಿ ಮುಚ್ಕೊಂಡ್ರು. ಕೆಲ್ಸ ಮಾಡ್ಬೇಕು ಅಂತ ಶಬ್ದ ಕೇಳಿದ್ದು ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಕಾಲುವೆನಾ? ಅದು ತುಂಬಾ ಕಷ್ಟವಾದ ಕೆಲ್ಸ, ನಮ್ಮಿಂದ ಆಗಲ್ಲ. ಆವಾಗ ರಾಘವ, ಹಾಗಾದ್ರೆ ನನ್ನಿಂದಾನು ಏನು ಸಹಾಯ ಮಾಡಕ್ಕಾಗಲ್ಲ. ಇವತ್ ನಾನ್ ನಿಮ್ಗೆ ಆಹಾರ ಕೊಡ್ಬೋದು, ನಾಳೆ ಪುನಃ ನನ್ನ ಹತ್ರನೇ ಬರ್ತೀರಾ. ಅದಕ್ಕೆ ಬದಲು ನಾನು ಹೇಳಿದ ಕೆಲ್ಸನ ಮಾಡಿದ್ರೆ ಯಾರ ಹತ್ರನೂ ಬೇಡ್ಕೊಳ್ಬೇಕಾಗಿರೋ ಅವಶ್ಯಕತೆನೇ ಇರಲ್ಲ. ಯೋಚನೆ ಮಾಡ್ಕೊಳ್ಳಿ, ಹಸುವಿಂದ ಸಾಯ್ತೀರಾ ಇಲ್ಲ ನಾನು ಹೇಳಿದ ಹಾಗೆ ಕಷ್ಟಪಟ್ಟು ದುಡಿತೀರಾ? ಎಲ್ಲ ನಿಮ್ಮಿಷ್ಟ. ಹಾಗಂತ ಹೇಳಿ ರಾಘವ ಅವನ್ ಪಾಡಿಗೆ ಅವನ್ ಕೆಲ್ಸ ಮಾಡಕ್ಕೆ ಶುರು ಮಾಡ್ದ. ಗ್ರಾಮದವರು ಎಲ್ರೂ ಮಾತಾಡ್ಕೊಳ್ತಾ ಇದ್ರು. ಅವ್ರ ಕಣ್ಮುಂದ್ಗಡೆ ಹಸುವಿಂದ ಒದ್ದಾಡ್ತಾ ಇದ್ದ ಅವರ ಕುಟುಂಬ ಬಂದು ಹೋಯಿತು. ರಾಘವ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ಎಲ್ರೂ ಅರ್ಥ ಮಾಡ್ಕೊಂಡ್ರು. ಅವರಲ್ಲಿ ಮೊದ್ಲು ರಾಮು ರಾಘವ ಹೇಳಿದ ಕೆಲ್ಸ ಮಾಡಕ್ಕೆ ಸಿದ್ಧನಾದ. ಆಮೇಲೆ ಜೊತೆಗಿರುವವರು ಎಲ್ರೂ ಕೂಡ ಕೆಲ್ಸ ಮಾಡಕ್ಕೆ ಸಿದ್ಧರಾದ್ರು. ಕೊನೆಗೆ ಒಬ್ಬೊಬ್ರಾಗಿ ಕೆಲ್ಸ ಮಾಡಕ್ಕೆ ಒಂದೊಂದು ಆಯುಧಗಳನ್ನ ತೆಗಿತಾ ಇದ್ರು. ಸೋಮಯ್ಯ ಕೂಡ ಒಂದು ಆಯುಧನ ತಗೊಂಡು ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಆ ದಿನ ಸೋಮನಾಥಪುರ ಚರಿತ್ರೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಮರುದಿನ ಬೆಳಗ್ಗೆ ರಾಘವ ಎಲ್ರಿಗೂ ಏನ್ ಕೆಲ್ಸ ಅಂತ ಹೇಳ್ದ. ಎಲ್ರೂ ಕಾಲುವೆ ತೋಡಕ್ಕೆ ಶುರು ಮಾಡಿದ್ರು. ರಾಮು ಅವನ ಬೆವರನ್ನ ಒರೆಸ್ಕೊಂಡು, ಹಬ್ಬ, ಇಷ್ಟು ಕಷ್ಟವಾದ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ, ಆದ್ರೆ ಸಂತೋಷನ ಆಗ್ತಿದೆ. ರಂಗ ಕೂಡ ನಗುತ್ತಾ, ಹೌದು, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ನುವ ತೃಪ್ತಿಯೂ ಇದೆ. ರಾಘವ ಅವರನ್ನ ನೋಡಿ ಉತ್ಸಾಹದಿಂದ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ತಾರೋ ಏನೋ. ಕೆಲಸ ಮಾಡೋರಿಗೆ ರಾಘವ ಅವನ ಹೊಲದಲ್ಲಿ ಬೆಳೆದಿರುವ ತರಕಾರಿಗಳಿಂದ ಆಹಾರ ಬಡಿಸಿ ಕೊಡ್ತಾ ಇದ್ದ. ಕಷ್ಟಪಟ್ಟು ಕೆಲಸ ಮಾಡಿ ಎಲ್ರೂ ಅನ್ನ ತಿನ್ನುವಾಗ ಅದ್ರ ರುಚಿ ಅವ್ರೆಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ದಿನಗಳು ಹೋಗ್ತಾ ಇತ್ತು. ಅವರಲ್ಲಿರುವ ಸೋಮಾರಿತನ ಹೋಗಿ ಚುರುಕುತನ ಬಂತು. ಒಬ್ರಿಗಿನ್ನೊಬ್ರು ಸಹಾಯ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. 10ನೇ ದಿನ ಸಂಜೆ ಸಮಯ ಕಾಲುವೆ ನಿರ್ಮಾಣನೂ ಪೂರ್ತಿಯಾಯಿತು. ಸೋಮಯ್ಯ ಸಂತೋಷದಿಂದ, ರಾಘವ, ನೀನೇ ಇದೆಲ್ಲದಕ್ಕೂ ಕಾರಣ. ಕೆಲಸ ಮಾಡೋದ್ರಲ್ಲಿ ಏನ್ ಸಂತೋಷ ಇದೆ ಅಂತ ಇವಾಗ ನಮ್ಗೆ ಗೊತ್ತಾಯ್ತು. ರಾಘವ ನಗುತ್ತಾ, ಇದ್ರಲ್ಲಿ ಏನಿದೆ ಅಜ್ಜ? ಕಷ್ಟಪಟ್ಟು ದುಡಿಯೋದು ಒಳ್ಳೇದು. ನಮ್ಮ ಕಷ್ಟಕ್ಕೆ ಏನ್ ಫಲ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ರಾಘವ ಕಾಲುವೆಗೆ ಇದ್ದ ಅಡ್ಡಿನ ತೆಗೆದ ತಕ್ಷಣ ಆ ಜೀವನದಿಯಿಂದ ಬೇಗನೆ ನೀರು ಸೋಮನಾಥಪುರದಲ್ಲಿ ಇರುವ ಕೊಳದಲ್ಲಿ ಬಂದು ಸೇರಿತು. ಆ ದೃಶ್ಯವನ್ನು ನೋಡ್ತಾ ಇದ್ದ ಗ್ರಾಮದ ಜನರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವರ ಊರಿನಲ್ಲಿರುವ ಕೊಳ ನದಿ ತುಂಬೋದನ್ನ ನೋಡಿ ಅವರ ಮನಸ್ಸು ಕೂಡ ತುಂಬಿ ಹೋಯಿತು. ಆಮೇಲೆ ಸೋಮನಾಥಪುರ ಸಂಪೂರ್ಣವಾಗಿ ಬದಲಾಯಿತು. ಎಲ್ರೂ ಅವರವರ ಹೊಲದಲ್ಲಿ ಕಷ್ಟಪಟ್ಟು ಉಳುಮೆ ಮಾಡಿ ಚೆನ್ನಾಗಿ ವ್ಯವಸಾಯನ ಮಾಡಕ್ಕೆ ಶುರು ಮಾಡಿದ್ರು. ಪ್ರಜೆಗಳು ಅವರ ಸೋಮಾರಿತನ ಎಲ್ಲಾನು ಬಿಟ್ಟು ಕಷ್ಟಪಟ್ಟು ದುಡಿಯೋಕೆ ಕಲ್ತ್ಕೊಂಡ್ರು. ಸೋಮಾರಿಪುರ ಅನ್ನುವ ಹೆಸರೆಲ್ಲ ಹೋಗಿ ಪುನಃ ಆ ಊರಿಗೆ ಸೋಮನಾಥಪುರ ಅನ್ನುವ ಹೆಸರು ಬಂತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸೋಮಾರಿತನ ಆವಾಗ ನಿಮಗೆ ಸುಖನ ಕೊಡ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ನಿಮ್ಮ ಜೀವನದಲ್ಲಿ ಅದರಿಂದ ಸುಮಾರು ಸಮಸ್ಯೆಗಳು ಕಷ್ಟಗಳು ಬರುತ್ತೆ. ಸೋಮಾರಿತನನೇ ನಮ್ಮ ಶತ್ರು. ಆದ್ರಿಂದ ಸೋಮಾರಿತನನ ಬಿಟ್ಟು ಕಷ್ಟಪಟ್ಟು ದುಡಿಯೋದನ್ನ ಕಲ್ತ್ಕೊಂಡ್ರೆ ಅದಕ್ಕೆ ಫಲ ನಮಗೆ ಸಿಗುತ್ತೆ.
ಅದು ಜಯಂತಿಪುರ ಅನ್ನುವ ಅಂದವಾದ ಊರು. ಸುತ್ತಮುತ್ತ ಹಚ್ಚ ಹಸಿರಾಗಿರುವ ಹೊಲಗಳು, ಹಾಗೇನೆ ಪಕ್ಷಿಗಳ ಕಿಲಕಿಲ ಶಬ್ದದೊಂದಿಗೆ ಆ ಜಯಂತಿಪುರ ಯಾವಾಗ್ಲೂ ತುಂಬಾ ಚೆನ್ನಾಗಿತ್ತು. ಆ ಊರಿನ ಪ್ರಜೆಗಳು ಎಲ್ರೂ ಕೂಡ ವ್ಯವಸಾಯವನ್ನೇ ನಂಬಿ ಬಾಳ್ತಾ ಇದ್ರು. ಆ ಊರಿನಲ್ಲಿ 60 ವಯಸ್ಸು ದಾಟಿರುವ ಕಾಮಾಕ್ಷಿ ಅಮ್ಮ ಅನ್ನುವವರ ಕುಟುಂಬ ಕೂಡ ಬಾಳ್ತಾ ಇತ್ತು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಕಾಮಾಕ್ಷಿ ಅಮ್ಮ ಅವರ ಮಗನಾದ ಸುಬ್ಬಯ್ಯನ ಹತ್ತಿರ, ಇಲ್ಲೋಡೋ ಸುಬ್ಬು, ನೀನು ಸಂತೆಗೆ ಹೋಗಿ ನನಗೆ ತಿನ್ನಕ್ಕೆ ಏನಾದ್ರೂ ತಿಂಡಿ ತಗೊಂಡ್ ಬಾ, ಹಾಗೇನೆ ಮನೆಗೆ ಬೇಕಾಗಿರುವ ಅಡಿಗೆ ಸಾಮಾನು ತಗೊಂಡ್ ಬಾ. ಅಡಿಗೆ ಮನೇಲಿ ಎಲ್ಲಾನು ಖಾಲಿ ಆಯ್ತು. ಏನಮ್ಮ ನೀನು, ನೆನ್ನೆ ತಾನೇ ನಿನಗೆ ಸುಮಾರು ತಿಂಡಿಗಳನ್ನ ತಗೊಂಡ್ ಬಂದ್ಕೊಟ್ಟೆ. ಹಾಗೇನೆ ಮನೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲಾನು ತಗೊಂಡ್ ಬಂದೆ. ಅಷ್ಟು ಬೇಗ ಎಲ್ಲ ಹೇಗಮ್ಮ ಖಾಲಿ ಆಯ್ತು? ಹಾಗಂತ ತುಂಬಾ ಆಶ್ಚರ್ಯದಿಂದ ಕೇಳ್ದ. ಆವಾಗ ಸುಬ್ಬಯ್ಯನ ಹೆಂಡತಿ ಮಂಗಮ್ಮ ಅಲ್ಲಿಗೆ ಬಂದು, ಯಾಕೆ ನಿಮಗ್ ಗೊತ್ತಿಲ್ವಾ? ನಿಮ್ಮಮ್ಮ ಮನೇಲಿರೋ ಎಲ್ಲಾ ಸಾಮಗ್ರಿನೂ ತಿಂತಾ ಇದ್ದಾರೆ. ಗೋಧಿ, ಅಕ್ಕಿ, ಬೇಳೆನೂ ಕೂಡ ಬಿಡ್ತಾ ಇಲ್ಲ, ಹಸಿ ಹಸಿಯಾಗಿ ತಿಂತಾ ಇದ್ದಾರೆ. ನೀವಿವಾಗ ಅವ್ರಿಗೆ ತಿನ್ನಕ್ಕೆ ಏನಾದ್ರೂ ತಗೊಂಡು ಬಂದು ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮನೇಲಿರುವ ತಟ್ಟೆ ಗ್ಲಾಸು ಎಲ್ಲಾನು ತಿನ್ಬಿಡ್ತಾರೆ ಏನೋ. ಅದನ್ನು ಕೇಳಿದಾಗ ಕಾಮಾಕ್ಷಿ ಅಮ್ಮನಿಗೆ ಸೊಸೆ ಮೇಲೆ ಕೋಪ ಬಂತು. ಏನೇ, ನನಗೂ ನನ್ನ ಮಗನಿಗೂ ಮಧ್ಯದಲ್ಲಿ ನೀನೇನು ಅಧಿಕಾರ ಮಾಡ್ತಾ ಇದೀಯಾ? ಇದೆಲ್ಲಾನು ನೀನು ನಿನ್ನ ತವರು ಮನೆಯಿಂದ ತಗೊಂಡು ಬಂದಿದ್ದಾ? ಎಲ್ಲಾನು ನಾನು ಕಷ್ಟಪಟ್ಟು ದುಡ್ದು ಕೂಡಿಟ್ಟ ಹಣ ಕಣೆ. ಹಾಗಿರುವಾಗ ನನಗೇನು ಬೇಕೋ ಎಲ್ಲಾನು ನಾನು ತಗೊಳ್ತೀನಿ, ತಿಂತೀನಿ. ಅದನ್ನ ಕೇಳಕ್ಕೆ ನೀನು ಯಾರು? ಏನು ಅಂದ್ಕೊಂಡಿದ್ಯಾ? ನನ್ನ ಮಗನ ಹತ್ರ ನಾನು ಮನೇಲಿರೋ ಎಲ್ಲಾನು ತಿಂತಾ ಇದ್ದೀನಿ ಅಂತ ಚಾಡಿ ಹೇಳಿಕೊಟ್ಟು ಇಬ್ಬರನ್ನ ಬೇರೆ ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ಅಯ್ಯೋ ಅತ್ತೆ, ನಾನು ನಿಮ್ಮ ಬಗ್ಗೆ ಹಾಗೆ ಹೇಳಲಿಲ್ಲ. ಆದರೆ ನೀವೇ ಇವಾಗ ನಿಮ್ಮ ಬಾಯಿಂದ ನೀವು ಯಾರು ಅಂತ ಹೇಳಿದ್ದೀರಾ. ಇಲ್ಲಿ ನೋಡ್ರಿ, ನಿಮ್ಮ ಅಮ್ಮ ಏನು ಕೇಳಿದ್ರು ತಗೊಂಡು ಬಂದು ಕೊಡಿ. ಹಾಗಿಲ್ಲ ಅಂದರೆ ನಿಮ್ಮ ಹತ್ರ ನಾನು ಚಾಡಿ ಹೇಳಿದ್ರಿಂದಾನೇ ನೀವು ಏನೂ ತಗೊಂಡು ಬರಲಿಲ್ಲ ಅಂತ ನನ್ನ ಹತ್ರ ಜಗಳಕ್ಕೆ ಬರ್ತಾರೆ ಇವರು. ಇಲ್ಲಿ ನೋಡೆ, ನಾನೇನೋ ದೊಡ್ಡ ತಿಂಡಿ ಪೋತಿ ಏನಲ್ಲ. ನಾನು ನೋಡೋಕ್ಕೆ ಎಷ್ಟು ಸಪೂರವಾಗಿದ್ದೀನಿ. ನಾನು ಎಲ್ಲಾನು ನೀನು ಹೇಳೋ ಹಾಗೆ ತಿಂದಿದ್ದಿದ್ರೆ ನಿನ್ನ ಥರ ನೋಡೋಕ್ಕೆ ಒಳ್ಳೆ ಡ್ರಮ್ ಥರ ಇರ್ತಿದ್ದೆ ಅಲ್ವಾ? ಅಯ್ಯೋ ಅತ್ತೆ, ನೀವು ಎಷ್ಟು ತಿಂದರೂ ದಪ್ಪ ಆಗ್ತಾ ಇಲ್ಲ. ನಾನು ಸ್ವಲ್ಪ ತಿಂದರೂ ದಪ್ಪ ಆಗ್ತಾ ಇದ್ದೀನಿ. ಆದರೆ ನೀವು ಒಂದು ಹೊತ್ತಿಗೆ ತಿನ್ನೋ ಆಹಾರನ ಈ ಊರಿಗೆ 3 ಹೊತ್ತಿಗೆ ಹಾಕ್ಬೋದು, ಅಷ್ಟು ತಿಂತೀರಾ ನೀವು. ಆದರೆ ದೇವರು ನಿಮಗೆ ಕೊಟ್ಟಿರುವ ವರ ಏನು ಗೊತ್ತಾ? ನೀವು ಎಷ್ಟೇ ತಿಂದ್ರೂ ಯಾವಾಗಲೂ ಸಪೂರವಾಗಿಯೇ ಇರ್ತೀರಾ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನನ್ನು ಏನೇನು ಹೇಳ್ತಾ ಇದ್ದಾಳೆ ಇವಳು. ಏನೋ ಇದೋ, ಅವಳು ನನ್ನನ್ನು ಅನ್ಬಾರ್ದು ಅಂತ ಇದ್ದಾಳೆ. ನೀನು ನೋಡಿದ್ರೆ ನಿಂತ್ಕೊಂಡು ಗೊಂಬೆ ಥರ ನೋಡ್ತಾ ಇದೀಯಾ? ಅವಳ ಮಾತಿಗೆ ಒಂದು ಮಾತಾದರೂ ಹೇಳ್ತಿದ್ಯಾ ನೀನು? ಹಾಂ, ಹೇಳಿ ಹೇಳಿ, ನಿಮ್ಮ ಮಗನ ಹತ್ರ ಚಾಡಿ ಹೇಳಿ ನನ್ನ ಬಗ್ಗೆ. ಹಾಗೆ ಅವ್ರು ನನ್ನನ್ನು ಹೊಡಿಲಿ. ನಿಮ್ಮ ಥರ ಅತ್ತೆ ಅಂತೂ ಯಾರಿಗೂ ಸಿಗಲೇಬಾರ್ದು. ಮೊದಲು ನನ್ನ ಗಂಡ ಸರಿ ಇದ್ರೆ ತಾನೇ ಅವರಮ್ಮ ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ಮಾತು ಕೂಡ ಅವರಮ್ಮನ ಹೇಳಿದೆ ಹೀಗೆ ಗೊಂಬೆ ಥರ ನಿಂತ್ಕೊಂಡು ನೋಡ್ತಿದ್ದಾರೆ ನೋಡಿ. ಹಾಗಂತ ತನ್ನ ಗಂಡನನ್ನ ಬೈದ್ಲು. ಆವಾಗ ಸುಬ್ಬಯ್ಯ ಮೇಲೆ ನಗುತ್ತಾ, ನಾನೇನ್ ಮಾಡ್ದೆ ಅಂತ ನೀವಿಬ್ರು ಇವಾಗ ನನ್ನನ್ನು ಹಿಡ್ಕೊಂಡಿದ್ದೀರಾ? ಇನ್ನು ಸ್ವಲ್ಪ ಹೊತ್ತು ನಾನು ಈ ಮನೇಲಿದ್ರೆ ಆಮೇಲೆ ನನಗೆ ಹುಚ್ಚಿಡಿದ್ರು ಹಿಡಿಯುತ್ತೇನೋ. ಹಾಗಂತ ಹೇಳಿ ಸುಬ್ಬಯ್ಯ ಮನೆಯಿಂದ ಹೊರಗಡೆ ಹೋದ. ಅತ್ತೆ ಸೊಸೆ ಇಬ್ರು ಸ್ವಲ್ಪ ಹೊತ್ತು ಜಗಳ ಮಾಡ್ಕೊಂಡು ಆಮೇಲೆ ಅವ್ರವ್ರ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮಂಗಮ್ಮ ಮನೆ ಕೆಲಸ ಎಲ್ಲಾನು ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಮಂಚದಲ್ಲಿ ಮಲಗಿದ್ಲು. ಸ್ವಲ್ಪ ಸಮಯದ ನಂತರ ಸುಬ್ಬಯ್ಯ ಮನೆಗೆ ಬಂದು ಮಂಗಮ್ಮನ ಹತ್ತಿರ, ಮಂಗಮ್ಮ, ಬೇಗ ನನಗೆ ಊಟ ಹಾಕೆ. ಯಾಕೋ ಇವತ್ತು ತುಂಬಾ ಹಸುವಾಗ್ತಾ ಇದೆ. ಹೌದು, ಏನ್ ಸಾರು ಮಾಡಿದೆ? ಅದನ್ನು ಕೇಳಿದ ಕಾಮಾಕ್ಷಿ ಈ ಅವಕಾಶನ ಉಪಯೋಗ ಮಾಡಿಕೊಂಡು ಮಗನಿಗೂ ಸೊಸೆಗೂ ಜಗಳ ಬರಲಿ ಅಂತ, ಅವಳೆಲ್ಲೋ ಅಡಿಗೆ ಮಾಡಿದ್ಲೋ. ಬೆಳಿಗ್ಗೆ ನೀನು ಆ ಕಡೆ ಹೊಲಕ್ಕೆ ಹೋದ್ಯೋ ಇಲ್ವೋ? ಮಂಚದಲ್ಲಿ ಹತ್ತಿ ಮಲಗ್ದವಳು ಇನ್ನೂ ಎದ್ದೇಳಲೇ ಇಲ್ಲ. ಇದ್ರಲ್ಲಿ ಅಡಿಗೆ ಹೇಗೆ ಮಾಡ್ತಾಳೆ? ಅದಕ್ಕೆ ನಾನೇ ನಿನಗೋಸ್ಕರ ಅಡಿಗೆ ಮಾಡಿಟ್ಟಿದ್ದೀನಿ ಬಾ. ಏನಮ್ಮ, ಏನ್ ಹೇಳ್ತಾ ಇದೀಯ ನೀನು? ಸೊಸೆ ಅವಳಿರುವಾಗ ನೀನ್ ಯಾಕಮ್ಮ ಕಷ್ಟಪಟ್ಟು ಮನೆ ಕೆಲಸ ಎಲ್ಲ ಮಾಡ್ಬೇಕು? ಅತ್ತೆ ಮಾಡೋದನ್ನು ನೋಡಿ ಕೂತ್ಕೊಂಡಿದ್ದಾಳೆ ಇವಳು. ಹಾಗಂತ ಸುಬ್ಬಯ್ಯ ಕೋಪದಿಂದ ನಿದ್ರೆ ಮಾಡ್ತಾ ಇದ್ದ ಮಂಗಮ್ಮನನ್ನ ಎಬ್ಬಸ್ತ. ತಕ್ಷಣ ಮಂಗಮ್ಮ ನಿದ್ರೆಯಿಂದ ಬೆಚ್ಚಿ ಬಿದ್ದು ಎದ್ದೇಳಿದ್ಲು. ರೀ, ಯಾವಾಗ ಬಂದ್ರಿ? ನಾನು ನೋಡ್ಲೇ ಇಲ್ಲ. ಸರಿ ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಇಷ್ಟವಾದ ಸಾರು ಮಾಡಿದ್ದೀನಿ, ಹಾಕ್ತೀನಿ ಬನ್ನಿ. ಅದನ್ನು ಕೇಳಿದ ಸುಬ್ಬಯ್ಯ ಮಂಗಮ್ಮನ ಮೇಲೆ ಕೋಪದಿಂದ, ನಿನಗೆ ಎಷ್ಟು ಅಹಂಕಾರ ಇದ್ದಿದ್ರೆ ನಮ್ಮಮ್ಮ ಕಷ್ಟಪಟ್ಟು ಅಡಿಗೆ ಮಾಡಿದ್ರೆ ಅದನ್ನ ನೀನ್ ಮಾಡಿದ್ದು ಅಂತ ಹೇಳ್ತಾ ಇದೀಯಾ? ಹಾಗಂತ ಹೆಂಡತಿಯನ್ನ ಬಾಯಿಗೆ ಬಂದ ಹಾಗೆ ಬೈದು ಅವನು ಹೊರಗಡೆ ಹೋದ. ಆವಾಗ ಮಂಗಮ್ಮ ಅತ್ತೆ ಹತ್ತಿರ,
ಅತ್ತೆ, ನಾನ್ ಕಷ್ಟಪಟ್ಟು ಅಡಿಗೆ ಮಾಡಿದ್ರೆ ಎಲ್ಲಾನು ನೀವು ಮಾಡಿದ್ದು ಅಂತ ನನ್ನ ಗಂಡನ ಹತ್ರ ಚಾಡಿ ಹೇಳಿ ನನ್ನನ್ನ ಬಯಸ್ತೀರಾ? ನೋಡಿ ನಾನು ಏನ್ ಮಾಡ್ತೀನಂತ. ಯಾವತ್ತಾದ್ರೂ ಒಂದಿನ ನೀವು ನನ್ನ ಹತ್ರ ಸಿಕ್ಕಾಕೊಳ್ತೀರಲ್ವಾ, ಆವಾಗ ಇಟ್ಕೊಳ್ತೀನಿ ನಿಮ್ಮನ್ನ. ಹೋಗೆ ಹೋಗೆ, ನಿನ್ನಂಥವ್ರನ್ನ ನನ್ನ ಅನುಭವದಲ್ಲಿ ನಾನು ಎಷ್ಟು ಜನನ ನೋಡಿದ್ದೀನಿ. ನೀನು ಏನು ಅಂದ್ಕೊಂಡ್ರು ಕೂಡ ನಾನಿನ್ನ ಹತ್ರ ಸಿಕ್ಕಾಕೊಳ್ಳಲ್ಲ. ನಿನ್ನಿಂದ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಇದೇ ರೀತಿ ನನ್ನ ಮಗನ ಹತ್ರ ಚಾಡಿ ಹೇಳ್ತೀನಿ. ನೋಡೋಣತ್ತೆ, ನೋಡೋಣ. ನಿಮ್ಮ ಮಗ ನನ್ನನ್ನು ಇವತ್ತು ಬೈದ್ರಲ್ಲ, ಅದೇ ರೀತಿ ನಿಮ್ಮನ್ನ ಬೈತಾರೆ. ಇಲ್ಲಾಂದ್ರೆ ನನ್ನ ಹೆಸರನ್ನ ನಾನು ಬದಲಾಯಿಸ್ಕೊಳ್ತೀನಿ. ಹಾ, ಹಾಗಾದ್ರೆ ನೀನು ರೆಡಿಯಾಗೋ. ಪುನಃ ನಿನಗೆ ಒಂದು ಹೊಸ ಹೆಸರು ಇಡಬೇಕಲ್ವಾ? ಅದಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಡುಗಳನ್ನ ನೋಡೋ. ಹಾಗಂತ ಹೇಳಿ ನಗುತ್ತಾ ಕಾಮಾಕ್ಷಿಯಮ್ಮ ಹೊರಗಡೆ ಹೋದ್ರು. ಮಂಗ ಕೂಡ ಕೋಪದಿಂದ ಮನೆಯೊಳಗಡೆ ಹೋದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಅತ್ತೆ ಸೊಸೆ ಮಧ್ಯದಲ್ಲಿ ಯಾವಾಗ್ಲೂ ಈ ರೀತಿ ಜಗಳ ನಡೀತಾನೆ ಇತ್ತು. ಹೀಗಿರುವಾಗ ಒಂದಿನ ಮಂಗಮ್ಮ ತನ್ನ ಅತ್ತೆಗೆ ಪಾಠ ಕಲಿಸಿಕೊಡ್ಬೇಕು ಅಂತ ಅಂದ್ಕೊಂಡು ಒಂದು ಪ್ಲಾನ್ ಕೂಡ ಹಾಕಿದ್ಲು. ತುಂಬಾ ದಪ್ಪವಾಗಿರುವ ಲಡ್ಡು ಅನ್ನುವ ಒಬ್ಬ ವ್ಯಕ್ತಿಯನ್ನ ಅತ್ತಿ ಹತ್ತಿರ ಕರ್ಕೊಂಡು ಬಂದ್ಲು. ಅತ್ತೆ, ನೀವು ಚೆನ್ನಾಗಿ ತಿಂತೀರಾ. ನೀವೊಬ್ರು ತಿಂಡಿಪೋತಿ ಅನ್ನುವ ವಿಷಯ ಈ ಊರಲ್ಲಿ ಎಲ್ರಿಗೂ ಗೊತ್ತು. ಆದ್ರೆ ಈ ವ್ಯಕ್ತಿ ಲಡ್ಡು ಅಂತೆ ನಿಮಗಿಂತ ಜಾಸ್ತಿ ತಿಂತಾನೆ ಅಂತೆ. ನಾನಿವತ್ತು ಸಂತೆಗೆ ಹೋದಾಗ ಅಲ್ಲಿ ಎಲ್ಲರ ಹತ್ರ ಹೆಮ್ಮೆಯಿಂದ ಹೇಳ್ತಾ ಇದ್ದ. ಇವನ ಅಹಂಕಾರನ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ಸ್ವಲ್ಪ ಇವನ್ ಜೊತೆ ಪಂದ್ಯ ಹಾಕಿ ನೀವು ಯಾರು ಅಂತ ತೋರಿಸಿ ಇವನಿಗೆ, ಹಾಗಂತ ತನ್ನ ಅತ್ತಿ ಹತ್ತಿರ ಹೇಳಿದ್ಲು. ಆವಾಗ ಲಡ್ಡು ಅನ್ನೋ ವ್ಯಕ್ತಿ, ಏನಮ್ಮ ಮಂಗಮ್ಮ, ನೀನ್ ಹೇಳಿದವರು ಇವ್ರೇನಾ? ಇವ್ರು ನೋಡಕ್ಕೆ ಇಷ್ಟು ಸಪುರವಾಗಿದ್ದಾರೆ, ಲೆಕ್ಕ ಅಡ್ಡಿತಾರ. ಆದ್ರೆ ನನ್ನನ್ನು ನೋಡಿದ್ಯಾ ಹೇಗಿದ್ದೀನಿ ಅಂತ? ನನ್ನ ಜೊತೆ ಪಂದ್ಯ ಹಾಕಕ್ಕೆ ಇವ್ರಿಗೆ ಅರ್ಹತೆನಾದ್ರೂ ಇದೆಯಾ? ಇವ್ರ ಜೊತೆ ಪಂದ್ಯ ಕಟ್ಟಬೇಕು ಅಂತ ನನಗೆ ಅನಿಸ್ತಾನೇ ಇಲ್ಲ. ಇವ್ರನ್ನ ನೋಡಿದ್ರೆ ಪಾಪ ಅಂತ ಅನಿಸ್ತಿದೆ. ಸರಿಯಾಗಿ ಊಟ ಮಾಡ್ತಾರೋ ಇಲ್ವೋ, ಅದಕ್ಕೆ ಇವ್ರ ಜೊತೆ ನಾನು ಪೋಟಿಗೆ ಬರಲ್ಲ. ಹಾಗಂತ ಕಾಮಾಕ್ಷಿ ಅಮ್ಮನನ್ನು ನೋಡಿ ತಮಾಷೆ ಮಾಡ್ದ ಲಡ್ಡು. ಆವಾಗ ಲಡ್ಡುನ ನೋಡಿ ಅವರು, ಇಲ್ಲಿ ನೋಡಪ್ಪ, ನಾನು ನೋಡಕ್ಕೆ ಸಪೂರವಾಗಿದ್ದೀನಿ ಅಂತ ನೀನು ತಪ್ಪಾಗಿ ತಿಳ್ಕೊಳ್ಬೇಡ. ಆ ಕರೆಂಟು ವೈರು ಕೂಡ ಸ್ವಲ್ಪ ಸಪೂರಾನೇ. ಆದರೆ ಅದನ್ನು ಮುಟ್ಬೇಕು ಅಂತ ಅಂದ್ಕೊಂಡ್ರೆ ಶಾಕ್ ಕೊಡಿಯುತ್ತೆ, ಶಾಕ್. ಅದೇ ರೀತಿ ನನ್ನ ಹತ್ರ ನೀನು ಪೋಟಿ ಹಾಕಬೇಕು ಅಂತ ಅಂದ್ಕೊಂಡ್ರೆ ಆಮೇಲೆ ನೀನೇ ನಾಳೆ ಸೋತೋಗೋದು. ಸರಿ ಸರಿ, ನಿಮಗೆ ಇಷ್ಟು ಧೈರ್ಯ ಇದೆ ಅಂದ್ರೆ ನಾನ್ಯಾಕೆ ಪಂದ್ಯ ಬೇಡ ಅಂತ ಹೇಳಬೇಕು? ನಾವಿಬ್ರು ಇವಾಗಲೇ ಪೋಟಿನ ಶುರು ಮಾಡ್ಕೊಳ್ಳೋಣ. ನಾನು ಪಂದ್ಯದಲ್ಲಿ ಗೆದ್ರೆ ನಿಮ್ಮ ಆಸ್ತಿ ಎಲ್ಲಾನು ನನಗೆ ಕೊಡಬೇಕು. ಒಂದ್ ವೇಳೆ ನೀವು ಗೆದ್ರೆ ನನ್ನ ಆಸ್ತಿನ ನಿಮಗೆ ಕೊಡ್ತೀನಿ, ಸರಿನಾ? ಅದನ್ನು ಕೇಳಿದ ಮಂಗಮ್ಮನಿಗೆ ಹೃದಯ ಒಂದ್ ನಿಮಿಷ ನಿಂತೇ ಹೋಯ್ತು. ಒಂದ್ ವೇಳೆ ಈ ಸ್ಪರ್ಧೆಯಲ್ಲಿ ತನ್ನ ಅತ್ತೆ ಸೋತೋದ್ರೆ ಎಲ್ಲಾ ಆಸ್ತಿಗಳನ್ನ ಲಡ್ಡುಗೆ ಕೊಡ್ಬೇಕಾಗಿ ಬರುತ್ತೆ ಏನೋ ಅಂತ ಅಂದ್ಕೊಂಡು ಅವಳ ಅತ್ತೆ ಹತ್ರ ಬೇಡ ಅಂತ ಹೇಳಿದ್ಲು. ಆದ್ರೆ ಕಾಮಾಕ್ಷಿಯಮ್ಮ, ಈ ಹುಡುಗನಿಗೆ ನಾನು ಯಾರು ಅಂತ ತೋರಿಸ್ಬೇಕು. ನಾನು ಖಂಡಿತ ಈ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತೀನಿ. ಆವಾಗ ಅವನ ಆಸ್ತಿ ನನಗೆ ಸ್ವಂತ ಆಗುತ್ತೆ. ಅದನ್ನು ಕೇಳಿದ ಮಂಗಮ್ಮನಿಗೆ ಒಂದ್ ಕಡೆ ಸ್ಪರ್ಧೆಯಲ್ಲಿ ಅತ್ತೆ ಗೆದ್ರೆ ಅವನ ಆಸ್ತಿ ನಮಗ್ ಸ್ವಂತ ಆಗುತ್ತೆ ಅನ್ನುವ ಸಂತೋಷ, ಇನ್ನೊಂದ್ ಕಡೆ ಸೋತೋದ್ರೆ ಆಸ್ತಿ ಹೋಗುತ್ತೆ ಅಲ್ವಾ ಅನ್ನುವ ದುಃಖ. ಇದೆಲ್ಲಾನು ನೋಡಿ, ಅತ್ತೆ, ನೀವು ಈ ಸ್ಪರ್ಧೆಯಲ್ಲಿ ಸೋತೋದ್ರೆ ನಮ್ಮ ಆಸ್ತಿ ಎಲ್ಲಾನು ಅವನಿಗೆ ಸ್ವಂತ ಆಗುತ್ತೆ. ಆಮೇಲೆ ನಾನು ಹೇಳಿದ ಮಾತೆ ನೀವು ಕೇಳಬೇಕಾಗುತ್ತೆ. ಈ ಮನೆ ಅಧಿಕಾರ ಎಲ್ಲ ಆಮೇಲೆ ನಂದೇ. ನಿಮ್ಮ ಸೊಂಟದಲ್ಲಿರುವ ಈ ಮನೆಕೀನ ನೀವು ನನಗೆ ಕೊಡಬೇಕಾಗುತ್ತೆ. ನಾನು ಹೇಳಿದ ಹಾಗೆ ನೀವು ನಡ್ಕೊಳ್ಬೇಕಾಗುತ್ತೆ. ಈ ಷರತ್ತಿಗೆ ಸರಿ ಅಂದರೆ ನಾನು ಸರಿ ಅಂತೀನಿ. ಇಲ್ಲಿ ನೋಡೇ ಮಂಗಮ್ಮ, ನನ್ನ ಮೇಲೇನೋ ನನ್ನ ಹೊಟ್ಟೆ ಮೇಲೇನೋ ನನಗೆ ನಂಬಿಕೆ ಇದೆ. ಏನೇ ಆಗಲಿ, ಪ್ರಪಂಚನೇ ನಾಶ ಆಗಲಿ, ನಾನಂತೂ ಇದರಲ್ಲಿ ಗೆದ್ದೇ ಗೆಲ್ತೀನಿ. ಒಂದು ವೇಳೆ ನೀನು ಹೇಳಿದಾಗೆ ನಾನು ಈ ಸ್ಪರ್ಧೆಯಲ್ಲಿ ಸೋತದೆ ಅಂತ ಇಟ್ಕೋ, ನನ್ನ ಮನೆ ಕೀನ ನಿನಗೆ ಕೊಡ್ತೀನಿ. ಅದು ಮಾತ್ರ ಅಲ್ಲ, ಈ ಮನೆ ಅಧಿಕಾರ ಎಲ್ಲಾನೋ ನಿನ್ನ ಹತ್ರನೇ ಒಪ್ಪಿಸ್ತೀನಿ. ಹಾಗಂತ ಸೊಸೆಗೆ ಮಾತು ಕೊಟ್ರು. ಆವಾಗ ಮಂಗಮ್ಮ ಅವನ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಇವಾಗ ನಾನು ದೇವ್ರ ಹತ್ರ ಏನು ಅಂತ ಬೇಡ್ಕೊಳ್ಳೋದು? ನಮ್ಮ ಅತ್ತೆ ಸೋತೋದ್ರೆ ಮನೆ ಅಧಿಕಾರ ಎಲ್ಲ ನನಗೆ ಸ್ವಂತ ಆಗುತ್ತೆ. ಒಂದು ವೇಳೆ ಗೆದ್ರೆ ಇವನ ಆಸ್ತಿನೂ ನಮಗೆ ಸ್ವಂತ ಆಗುತ್ತೆ. ಅಯ್ಯೋ, ನಾನೊಬ್ಳು ದೊಡ್ಡ ಹುಚ್ಚಿ ಅಲ್ವಾ? ನಮ್ಮ ಅತ್ತೆ ಸೋತ್ರೆ ನಾನು ಅಧಿಕಾರ ಮಾಡೋಕ್ಕೆ ಮನೆಯಲ್ಲಿರುತ್ತೆ. ಆಮೇಲೆ ಹೇಗೆ ಅಧಿಕಾರ ಮಾಡೋದು? ಮನೆ ಅವನಿಗೆ ಸ್ವಂತ ಆಗುತ್ತೆ ಅಲ್ವಾ? ಹಾಗಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅತ್ತೇನೆ ಗೆಲ್ಬೇಕು ಅಂತ ಮನಸ್ಫೂರ್ತಿಯಾಗಿ ದೇವ್ರ ಹತ್ರ ಬೇಡ್ಕೊಂಡ್ಲು. ಹಾಗೆ ಸ್ವಲ್ಪ ಸಮಯದ ನಂತರ ಆ ಊರಿನ ಪ್ರಜೆಗಳ ಮುಂದೆ ಲಡ್ಡು ಹಾಗೂ ಕಾಮಾಕ್ಷಿಯಮ್ಮ ಇಬ್ರು ಕೂಡ ಪೋಟಿ ಹಾಕಕ್ ಶುರು ಮಾಡಿದ್ರು. ಆವಾಗ ಅದನ್ನು ನೋಡ್ತಾ ಇದ್ದ ಪ್ರಜೆಗಳು, ದಪ್ಪವಾಗಿರುವ ಲಡ್ಡುನೇ ಈ ಸ್ಪರ್ಧೆಯಲ್ಲಿ ಖಂಡಿತ ಗೆಲ್ತಾನೆ, ಆದ್ರೆ ಕಾಮಾಕ್ಷಿಯಮ್ಮ ನೋಡಕ್ಕೆ ಸಪೂರವಾಗಿದ್ದಾರೆ, ಅವರಿಂದ ಜಾಸ್ತಿ ತಿನ್ನಕ್ಕಾಗಲ್ಲ, ಆದ್ರಿಂದ
ಲಡ್ಡು ಗೆಲ್ತಾನೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ರೂ ಅನ್ಕೊಂಡ ಹಾಗೆ ಅಲ್ಲ. ಕಾಮಾಕ್ಷಿ ಅಮ್ಮನ ಸೋಲ್ಸಕ್ಕೆ ಲಡ್ಡುಯಿಂದ ಆಗ್ಲಿಲ್ಲ. ಕಾಮಾಕ್ಷಿ ಅಮ್ಮ ಅವನಿಗಿಂತ ಜಾಸ್ತಿ ತಿಂದು ಸ್ಪರ್ಧೆಯಲ್ಲಿ ಗೆದ್ರು. ಅದನ್ನು ನೋಡ್ತಾ ಇದ್ದ ಊರಿನ ಪ್ರಜೆಗಳು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಲಡ್ಡು ಮಾತ್ ಕೊಟ್ಟ ಹಾಗೇನೆ ಅವನ ಆಸ್ತಿಗಳನ್ನ ಕಾಮಾಕ್ಷಿ ಅಮ್ಮನಿಗೆ ಬರೆದು ಕೊಟ್ಟ. ಸ್ಪರ್ಧೆ ಎಲ್ಲಾನು ಮುಗಿದ್ಮೇಲೆ ಎಲ್ರೂ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ದಿನಗಳು ಹೋಗ್ತಾ ಇತ್ತು. ಕೆಲವು ದಿನಗಳ ನಂತರ ಕಾಮಾಕ್ಷಿ ಅಮ್ಮ ಮಂಗಮ್ಮನ ಹತ್ತಿರ, ಮಂಗಮ್ಮ, ನೀನು ಒಳ್ಳೆ ಸೊಸೆ ಕಣೆ. ನಾನು ನಿನಗೆ ಎಷ್ಟೇ ಕಷ್ಟ ಕೊಟ್ಟರು ನೀನು ನನಗೆ ಯಾವುದೇ ಕಷ್ಟನೂ ಕೊಟ್ಟಿದ್ದಿಲ್ಲ. ಅದು ಅಲ್ಲದೆ ನಾನು ಎಷ್ಟೇ ತಿಂದರೂ ಕೂಡ ನೀನು ನನಗೋಸ್ಕರ ಅಡುಗೆ ಮಾಡಿ ಇಡ್ತಾ ಇದ್ದೆ. ನನ್ನ ಹಸುವನ್ನು ತಿಳ್ಕೊಂಡವಳು ನೀನು. ಇಷ್ಟು ದಿನ ನಾನು ನಿನ್ನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಏನತ್ತೆ ನೀವು ಹೀಗೆ ಹೇಳ್ತಾ ಇದ್ದೀರಾ? ನಮ್ಮ ಅಪ್ಪ ಅಮ್ಮ ₹1 ಕೂಡ ಕಾಣಿಕೆ ಕೊಡದೆ ನನ್ನನ್ನು ಮದುವೆ ಮಾಡಿ ಕಳಿಸಿದ್ರು. ಇಲ್ಲಿವರೆಗೂ ನೀವು ₹1 ನಿನ್ನ ತವರು ಮನೆಯಿಂದ ತಗೊಂಡ್ ಬಾ ಅಂತ ನನ್ನ ಹತ್ರ ಕೇಳಿದ್ದೀರಾ ಏನೋ ಆವಾಗ ಇಬ್ರು ಜಗಳ ಮಾಡುವಾಗ ನಿಮ್ಮನ್ನ ಒಂದು ಮಾತು ಹೇಳಿರ್ತೀನಿ ಅಷ್ಟೇ. ಆದರೆ ನಿಮ್ಮನ್ನ ನನಗೆ ತುಂಬ ಇಷ್ಟ ಅತ್ತೆ. ನಿಮ್ಮಂತ ಅತ್ತೆ ಸಿಕ್ಕಿರೋದು ನನ್ನ ಅದೃಷ್ಟ. ಹಾಗೆ ಅತ್ತೆ ಸೊಸೆ ಇಬ್ರು ಕೂಡ ಒಬ್ರನ್ನ ಇನ್ನೊಬ್ರು ಮೆಚ್ಕೊಂಡ್ರು. ಆವಾಗ ಕಾಮಾಕ್ಷಿಯಮ್ಮ ನಗುತ್ತಾ ಅವರು ಮನೆ ಕೀನ ಮಂಗಮ್ಮನಿಗೆ ಕೊಟ್ಟು, ತಗೋ ಮಂಗಮ್ಮ, ಇನ್ ಮುಂದೆ ಈ ಮನೆ ಕೀ ನಿನಗ್ ಸ್ವಂತ. ಮನೆ ಅಧಿಕಾರ ಎಲ್ಲಾನು ನಿನಗ್ ಸ್ವಂತ. ತಗೋ, ಈ ಕೀನ ನಿನ್ನ ಸೊಂಟದಲ್ಲಿ ಇಟ್ಕೋ. ಏನತ್ತೆ ಇದು? ಮನೆ ಅಧಿಕಾರ ಎಲ್ಲ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ನೀವು ಆ ಪೋಟಿಯಲ್ಲಿ ಗೆದ್ರೆ ಈ ಮನೆ ಅಧಿಕಾರ ನನಗೆ ಸ್ವಂತ ಆಗಲ್ಲ ಅಲ್ವಾ? ಹಾಗಿರುವಾಗ ಇವಾಗ ಮನೆ ಅಧಿಕಾರನ ಯಾಕೆ ನನಗೆ ಕೊಡ್ತಿದ್ದೀರಾ? ಹಾಗೆ ಏನೂ ಇಲ್ಲ ಮಂಗಮ್ಮ. ಆ ದಿನ ನಡೆದ ಸ್ಪರ್ಧೆಯಲ್ಲಿ ನೀನು ಮನಸ್ಫೂರ್ತಿಯಾಗಿ ನಾನು ಗೆಲ್ಲಬೇಕು ಅಂತ ಬೇಡ್ಕೊಂಡೆ ನೋಡು. ಅದಕ್ಕೋಸ್ಕರನೇ ನಾನು ಅವತ್ತು ಸ್ಪರ್ಧೆಯಲ್ಲಿ ಗೆದ್ದಿರೋದು. ಅದಕ್ಕೆ ನಾನು ಕಾಣಿಕೆ ಏನಾದರೂ ನಿನಗೆ ಕೊಡಬೇಕಲ್ವಾ? ಅದಕ್ಕೆ ಈ ಕೀನ ನಿನಗೆ ಕೊಡ್ತಾ ಇದ್ದೀನಿ. ಇನ್ಮುಂದೆ ಈ ಮನೆ ಅಧಿಕಾರ ನಿನಗೆ ಸ್ವಂತ. ಹಾಗಂತ ಕಾಮಾಕ್ಷಿಯಮ್ಮ ತುಂಬಾ ಸಂತೋಷದಿಂದ ಅವರ ಮನೆಯ ಅಧಿಕಾರನ ಮಂಗಮ್ಮ ಹತ್ರ ಕೊಟ್ರು. ಮಂಗಮ್ಮ ಆ ಕೀ ತಗೊಂಡು ಸೊಂಟದಲ್ಲಿ ಮುಡ್ಕೊಂಡ್ಲು. ಆ ದಿನದಿಂದ ಮನೆ ಅಧಿಕಾರ ಅವಳಿಗೆ ಸ್ವಂತವಾಯಿತು. ಹಾಗೆ ಆ ದಿನದಿಂದ ಅತ್ತೆ ಸೊಸೆಯ ಮಧ್ಯದಲ್ಲಿ ಜಗಳ ಯಾವಾಗ್ಲೂ ನಡೀಲೇ ಇಲ್ಲ. ಇಬ್ರು ಕೂಡ ತುಂಬಾನು ಸಂತೋಷವಾಗಿ ಬಾಳ್ತಿದ್ರು.